ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಬಯಾಲಜಿ ಪಾಸ್ ಆಗೋರಿಂದ ಹಿಡಿದು ಔಟ್ ಆಫ್ ಔಟ್ ಸ್ಕೋರ್ ಮಾಡೋರ ಗಂಟ ಏನೇನು ಓದಬೇಕು, ಯಾವ ರೀತಿ ಓದಬೇಕು, ಯಾವ ರೀತಿ ನೀವು ಪೇಪರ್ನ ಬರೀಬೇಕು, ಎಷ್ಟು ಮಾರ್ಕ್ಸ್ ಕ್ವಶನ್ಗೆ ಎಷ್ಟು ಆನ್ಸರ್ ಮಾಡಬೇಕು, ಅದರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ರಪ್ಪ. ತುಂಬ ಕಷ್ಟಪಡ್ತೀವಿ ವೀಡಿಯೋ ಮಾಡೋದಕ್ಕೆ, ಬಿಕಾಸ್ ಇಷ್ಟೆಲ್ಲ ರಿಸೋರ್ಸ್ನ ಕಲೆಕ್ಟ್ ಮಾಡಬೇಕು, ವೀಡಿಯೋಸ್ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇದೆಲ್ಲ ಮಾಡ್ತೀನಿ. ಸಬ್ಸ್ಕ್ರೈಬ್ ಆಗ್ದೇ ವೀಡಿಯೋ ನೋಡ್ಕೊಂಡು ಹೊಂಟೋಗ್ಬಿಡ್ತೀರಾ, ಬೇಜಾರಾಗಲ್ಲ ನಮಗೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಹತ್ತಿರ 10,000 ಜನ ನನ್ನ ಚಾನಲ್ನ ಬೆನಿಫಿಟ್ಸ್ ತೊಗೊಂಡಿದ್ದಾರೆ ಹೋದ ವರ್ಷ. ಆ್ಯಂಡ್ ಬಿಲೀವ್ ಮೀ, ನಿಮಗೂ ನೀವು ಕಾಲೇಜ್ ಸೇರ್ಕೊಳ್ಳೋ ಗಂಟಾನು ನಿಮ್ಮ ಜೊತೆ ಇರುತ್ತೆ ವಿಡಿಯೋ. ಈ ಚಾನಲ್ ಇದ್ದೇ ಇರುತ್ತೆ ನಿಮ್ಮ ಚಾನಲ್, ನಿಮ್ಮ ಜೊತೆ, ಆಯಿತಾ. ಹೆಲ್ಪ್ ಮಾಡ್ತೀವಿ, ತುಂಬ ಹೆಲ್ಪ್ ಮಾಡ್ತೀವಿ, ಆಯಿತಾ. ಅದು ಬಿಟ್ಬಿಟ್ಟು ಈಗ ವಿಡಿಯೋ ಡೈರೆಕ್ಟಾಗಿ ಬಂದುಬೇಡ. ಈಗ ಈ ವಿಡಿಯೋದಲ್ಲಿ ಏನೇನು ಹೇಳ್ತೀನಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಪಾಸ್ ಆಗಬೇಕು ಅಂತ ಅಂದ್ಕೊಳ್ಳಿ. ನಿಮ್ಗೆ ಎಷ್ಟು ಮಾರ್ಕ್ಸ್ ಬೇಕು, ಏನು PDF ಓದಬೇಕು ನೀವು, ಅದು ಫಸ್ಟು. ಈಗ ಅದ್ರ ಬಗ್ಗೆನೇ ಮಾತಾಡೋಣ. ನೆಕ್ಸ್ಟು ಸ್ಕೋರ್ ಮಾಡೋಣ ನೋಡೋಣ. ಆಮೇಲೆ ಪೇಪರ್ ಯಾವ ರೀತಿ, ಈಗ ಪೇಪರ್ ಯಾವ ರೀತಿ ಬರೆಯೋದು ಅಂತ ಹೇಳ್ಬಿಡ್ತೀನಿ ಫಸ್ಟು. ಬಿಕಾಸ್ ದಿಸ್ ಇಸ್ ಇಂಪಾರ್ಟೆಂಟ್, ಆಯಿತಾ. ಯಾರೇ ಆಗಿರಲಿ, ನೀವು ಈಗ ಪಾಸ್ ಆಗಬೇಕು ಅಂತಿದ್ರು, ಅಕಸ್ಮಾತ್ ಒಳ್ಳೆ ಸ್ಕೋರ್ ಮಾಡಬೇಕು ಅಂತಿದ್ರು, ಈ ಒಂದು ಕ್ರೈಟೀರಿಯಾ ನಿಮ್ಗೆ ಬಂದೇ ಬರುತ್ತೆ. ಬಿಕಾಸ್ ಪೇಪರ್ನ ರೆಪ್ರೆಸೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು, ನಿಮಗೆಲ್ಲ ಸ್ಕಿಲ್ ಇತ್ತು ಪೇಪರ್ ರೆಪ್ರೆಸೆಂಟ್ ಮಾಡೋಕ್ಕೆ, ಬರೀತೀರಾ. ಅಕಸ್ಮಾತ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚೆನ್ನಾಗಿದೆ, ನೀವು ಎಕ್ಸಾಮ್ ಫಿಯರ್ಗೆ ಹ್ಯಾಂಡ್ ರೈಟಿಂಗ್ ಏನೋ ಗಜಿಬಿಜಿ ಆಗಿಬಿಡುತ್ತೆ, ಫಾಸ್ಟಾಗಿ ಬರಬೇಕಂತ ಅನಿಸುತ್ತೆ, ಅವಾಗೆಲ್ಲ ಎಡ್ವರ್ಟ್ ಆಗಿಬಿಡುತ್ತೆ. ಅವಾಗ ಏನು ಮಾಡಬೇಕು ಹೇಳ್ಕೊಡ್ತೀನಿ ನೋಡಿ. ಇವಾಗ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲದೇ ಇರಲಿ, ಪೇಪರ್ನ ರೆಪ್ರೆಸೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್, ಆಯಿತಾ. ನೀವು ತಲೆ ಕೆಡಿಸ್ಕೊಂಬಿಡಿ. ನೀವು ಎಷ್ಟು ಅಡಿಷನಲ್ ಶೀಟ್ ಕೇಳಿದ್ರು ಕೊಡ್ತಾರೆ ಅವರು, ನಿಮ್ಗೆ ಯಾವುದೇ ರೀತಿ ಕನ್ಸ್ಟೆನ್ಸ್ ಮಾಡೋದಿಲ್ಲ. ಅಲ್ಲಿರೋ ಅಡಿಷನಲ್ ಶೀಟಲ್ಲಿ ನಿಮ್ಗೆ ಒಬ್ಬರಿಗೆ ಆಗುತ್ತಾ, ಕೊಡ್ತಾರೆ, ತರಿಸ್ತಾರೆ, ಬಾಕಿದು, ಆಯಿತಾ. ನಿಧಾನಕ್ಕೆ ಬರೀರಿ, ಆಯಿತಾ. ಪೇಜ್ ಕಡೆ ತುಂಬಿಸೋಗೋಗ್ಬೇಡಿ, ನಾನು ಹೇಳಿದೆ ಅಂತ ಅಂದ್ಬಿಟ್ಟು. ಇವಾಗ ದಿಸ್ ಇಸ್ ಇಂಪಾರ್ಟೆಂಟ್. ಈ ಥರ ನಾನು ಈಗ ಏನು ಹೇಳಿದೆ ಇದಕ್ಕಿಂತ ಮುಂಚೆ, ಅದು ನೀವು ಮಾಡಿ ಅಂತ ಹೇಳ್ತಾರಲ್ಲ, ಮಾಡಬೇಡಿ ಅಂತ ಹೇಳ್ತಾರೆ. ಅದು ಬಿಕಾಸ್ ಪೇಪರ್ನ ನೀಟಾಗಿ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗದಲ್ಲಿ ಬರೆದು ಮುಗಿಸಿದ್ರೆ ತುಂಬ ಖುಷಿಯಾಗುತ್ತೆ ಯಾರಿಗೆ ಪೇಪರ್ ಕರೆಕ್ಷನ್ ಮಾಡೋರಿಗೆ. ಬಿಕಾಸ್ ಅಷ್ಟೊಂದು ಏನು ಪೇಪರ್ ಇರೋದಿಲ್ಲ ಅವ್ರಿಗೆ. ಪೇಪರ್ ಕರೆಕ್ಷನ್ ಮಾಡೋದಕ್ಕೆ ಒಂದು ಪೇಪರ್ಗೆ ಒಂದಿಷ್ಟು ದುಡ್ಡು ಅಂತಿರುತ್ತೆ ಅಂತಂದ್ಬಿಟ್ಟು ಎಷ್ಟು ಶೀಟ್ ಅಂತ ಕರೆಕ್ಷನ್ ಮಾಡ್ಕೊ ಕೂತ್ಕೋತಾರೆ ಅವರು, ಅಲ್ವಾ. ಸೊ ಅವ್ರಿಗೆ ಫ್ರಸ್ಟ್ರೇಷನ್ ಕೊಡಬಾರ್ದು ನೀವು ಫಸ್ಟು, ಇದು ತಲೆಯಲ್ಲಿರ್ಬೇಕು, ಆಯಿತಾ. ಸೊ ಮಿನಿಮಮ್ ಆಗಿ ಎಷ್ಟು ಬರೀಬಹುದು ಅದನ್ನು ಬರೀರಿ. ಆ್ಯಂಡ್ ಬರೆಯೋದು ಯಾವ ರೀತಿ, ಈಗ ಫಾರ್ ಎಕ್ಸಾಂಪಲ್ 1 ವರ್ಡ್ ಕ್ವಶನ್ ಇರುತ್ತೆ. ಫಾರ್ ಇಸ್ ರಿಪ್ರೊಡಕ್ಷನ್ ಇರುತ್ತೆ ಅಂತ ಅಂದ್ಕೊಳ್ಳಿ. ರಿಪ್ರೊಡಕ್ಷನ್ ಇಸ್ ವಾಟ್ ಅಂತ ಬರೀಬೇಕಾಗುತ್ತೆ ನಿಧಾನಕ್ಕೆ. ನೀವು ಸಣ್ಣ ಪುಟ್ಟ ಒಂದು ವರ್ಡಲ್ಲಿ ಬರೀಬೇಕಾಗುತ್ತೆ. ಅದ್ಬಿಟ್ಟು ರಿಪ್ರೊಡಕ್ಷನ್ ಇಸ್ ದಿಸ್, ರಿಪ್ರೊಡಕ್ಷನ್ ವಾಸ್ ದೋಸ್ ಆರ್ಗನಿಸಮ್ಸ್ ಆ್ಯಂಡ್ ದ ಪ್ರಾಡಕ್ಟ್ ಇಸ್ ದಿಸ್, ಇವೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. 1 ವರ್ಡ್ಗೆ ಎಷ್ಟು ಬೇಕು ಅಷ್ಟು, 2 ವರ್ಡ್ಗೆ ಎಷ್ಟು ಬೇಕು ಅಷ್ಟು, 5 ಮಾರ್ಕ್ಸ್ ಎಷ್ಟು ಬೇಕು ಅಷ್ಟು ಬರೀಬೇಕಾಗುತ್ತೆ ನೀವು. ಈ ಥರ ಆಯಿತಾ. ನೋಡ್ಕೊಳ್ಳಿ ಅಲ್ಲೇ ಏನೇನು ಕನ್ಸಿಡೆನ್ಸ್ ಇರುತ್ತೆ ಅಂತ. ಅಕಸ್ಮಾತ್ ನಿಮ್ಗೆ ಗೊತ್ತಾಗಲಿಲ್ವಾ, ಇದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಇದೆ, ಎಲ್ಲಿ ಈ ಒಂದು PDF ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಇದೆ. ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಆಯಿತಾ. ಇದಾಗಿತ್ತು. ಆ್ಯಂಡ್ ಪೇಪರ್ನ ಯಾವ ರೀತಿ ಬರೆಯೋದು, ರೆಪ್ರೆಸೆಂಟ್ ಮಾಡೋದು ಅಂತಂದರೆ, ಎಲ್ಲ ಒಂದು ಕ್ವಶನ್ಗೆ ಒಂದೊಂದು ಅಥವಾ ಎರಡೆರಡು ರಿಲೇಟೆಡ್ ವರ್ಡ್ಸ್ ಇರುತ್ತೆ. ಅವರು ಆ ವರ್ಡ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತಾರೆ. ಆ ವರ್ಡ್ಸನ್ನು ಅಂಡರ್ಲೈನ್ ಮಾಡೋದನ್ನು ಮಿಸ್ ಮಾಡಬೇಡಿ. ಬಿಕಾಸ್ ಅಂಡರ್ಲೈನ್ ಮಾಡೋದ್ರಿಂದ ಅವ್ರಿಗೆ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಈ ಹುಡುಗ ಏನೋ ಬರ್ತಿದ್ದಾನೆ, ನೀಟಾಗಿ ಬರ್ತಿದ್ದಾನೆ, ಅವ್ನು ಬರೆದಿರೋ ಪಾಯಿಂಟ್ಸನ್ನು ಅಂಡರ್ಲೈನ್ ಮಾಡಿದ್ದಾನೆ ಅಂತ ಅನ್ಕೊತಾರೆ. ಅಕಸ್ಮಾತ್ ನೀವು ಅಂಡರ್ಲೈನ್ ಮಾಡ್ತಾನೆ ಪ್ಯಾರಾಗ್ರಾಫ್ ಕಟ್ಲೆ ಆನ್ಸರ್ನ ಬರ್ಕೊಂಡು ಹೋಗಿದ್ರೆ, ಇವನೇನಪ್ಪ ಯಾರನ್ನ ನಾನು ಹುಡುಕ್ತಾರೋ ವರ್ಡ್ ಸಿಗ್ತಾನೆಲ್ಲ ಇಲ್ಲಿ ಇಷ್ಟೊಂದು ಬರ್ತಿದ್ದಾನೆ, ಸೊ ಇವನಿಗೆ ನಾಲೆಜ್ ಇಲ್ವೇನೋ ಅಂತಂದ್ಬಿಟ್ಟು ಕಡಿಮೆ ಮಾರ್ಕ್ಸ್ ಕೊಟ್ಬಿಟ್ಟು ಮುಂದೆ ಹೋಗ್ತಾ ಇರ್ತಾರೆ. ಅಷ್ಟೊಂದು ಪೇಷನ್ಸ್ ಇರೋದಿಲ್ಲ ನಿಮ್ಮ ಆನ್ಸರ್ನ ಪೂರ್ತಿಯಾಗಿ ಓದುವಷ್ಟು, ಆಯಿತಾ. ಸೊ ಅದಕ್ಕೋಸ್ಕರ ಅಂಡರ್ಲೈನ್ ಮಾಡಿರಿ ಇಂಪಾರ್ಟೆಂಟ್ ವರ್ಡ್ಸ್ಗಳನ್ನು, ಸೊ ದ್ಯಾಟ್ ಅವರ ಕಣ್ಣು ಅಲ್ಲಿ ಹೋಗುತ್ತೆ, ಪಟ್ ಅಂತ ನಿಮಗೆ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಈಗ ಪಾಸ್ ಆಗೋರಿಗೆ ಬರ್ತಾರೆ. ಪಾಸ್ ಆಗೋರಿಗೆ ನೋಡಪ್ಪ, ಇಲ್ಲಿ 1, 2, 3 ಮೂರನೇ ರೋವಲ್ಲಿ ಹಿಂಗೆ ಇಟ್ಕೊಂಡ್ರೆ, ಸೈಡಾಗಿ ಇಟ್ಕೊಂಡ್ರೆ ಬಯಾಲಜಿ ಪಾಸಿಂಗ್ ಪ್ಯಾಕೇಜ್ ಅಂತ ಒಂದು PDF ಅಪ್ಲೋಡ್ ಮಾಡಿದ್ದೀನಿ. ಈ PDFನ ಕ್ಲಿಕ್ ಮಾಡಿದ ತಕ್ಷಣ ಟಕ್ಕಂತ PDF ಓಪನ್ ಆಗುತ್ತೆ. ಟೋಟಲ್ 62 ಪೇಜಸ್ ಇದೆ, ಎಲ್ಲನೂ ಓದಲೇಬೇಕು. 1 ಮಾರ್ಕ್ಸಿಂದ ಹಿಡಿದು 2 ಮಾರ್ಕ್ಸು ಅಥವಾ 5 ಮಾರ್ಕ್ಸ್ ನಿಮ್ಗೆ ಯಾವ್ದಾದ್ರು ಕ್ವಶನ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೋ ಎಲ್ಲ ಕ್ವಶನು ಇದರಲ್ಲಿ ಫ್ರೇಮ್ ಮಾಡಿದ್ದಾರೆ, ಆಯಿತಾ. ತುಂಬ ಇಂಪಾರ್ಟೆಂಟು, ಓದಲೇಬೇಕು ನೀವು. ಆ್ಯಂಡ್ ಬಯಾಲಜಿ ಓದಿದಷ್ಟು ನಿಮ್ಗೆ ಕಷ್ಟ ಆಗೋದಿಲ್ಲ, ಬಿಕಾಸ್ ಎಲ್ಲ ಜನರಲ್ ಟರ್ಮ್ಸೇ. ಆ ಜನರಲ್ ಟರ್ಮ್ಸ್ನ ಬಯಾಲಜಿಕಲಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಕೆಲವೊಂದಷ್ಟು ವರ್ಡ್ಸ್ ಡಿಫಿಕಲ್ಟ್, ನಾನು ಅಗ್ರಿ ಆಗ್ತೀನಿ, ಆದರೆ ಅದನ್ನು ಈ ಒಂದು ಸಮಯಕ್ಕೆ ಕಲಿಯಲೇಬೇಕಾಗುತ್ತೆ ನೀವು. ಅಕಸ್ಮಾತ್ ಪಾಸಿಗೆ ತುಂಬ ಕಷ್ಟ ಆಗ್ತಿದೆ ಅಂದರೆ ಬರೋ ಡಯಾಗ್ರಾಮ್ನೆಲ್ಲ ಕಲ್ತ್ಕೊಂಬಿಡಿ ವಿತ್ ಲೇಬಲಿಂಗ್, ಆಯಿತಾ. ಕೆಲವೊಂದಿಷ್ಟು ಸಣ್ಣ ಪುಟ್ಟ ಕ್ವಶನ್ ಅಟೆಂಡ್ ಮಾಡಿದ್ರೆ ಆರಾಮಾಗಿ ಪಾಸ್ ಆಗಿಬಿಡ್ತೀರಾ. ಇದು ಪಾಸ್ ಆಗೋರಿಗೆ. ನೆಕ್ಸ್ಟು ಪಾಸ್ ಆಯಿತಾ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಲೆವೆಲ್ ಪಾಸ್ ಆಯಿತು ಒಂದು 50 ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಅವಾಗ ಏನು ಮಾಡಬೇಕು ಅಂತಂದರೆ, ಪ್ರೀವಿಯಸ್ ಇಯರ್ ಪೇಪರ್ ಮತ್ತು ಮಾಡೆಲ್ ಕ್ವಶನ್ ಪೇಪರ್ನ ರಿವೈಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಅದಕ್ಕೆ ವ್ಯವಸ್ಥೆ ಇಲ್ಲಿ ಮಾಡಿದ್ದೀನಿ ನಾನು. 1, 2, 3 ಇದಷ್ಟೇ ಅಲ್ಲ, ಕೆಳಗಡೆ ಇದೆ ಪೇಪರ್ಗಳು. ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಇದೆ, ಅಲ್ಲೂ ಇದೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ನು ಮತ್ತು ಬಯಾಲಜಿ ಪೇಪರ್, ಇದೆಲ್ಲ ಇದೆ. ಇದನ್ನೆಲ್ಲ ಓದ್ಕೊಂಡ್ಬಿಟ್ರೆ ನೀವು, ಬಿಲೀವ್ ಮೀ,
ಇಷ್ಟು ಕ್ವಶನ್ ಓದ್ಕೊಬಿಟ್ರೆ ನೀವು ಆರಾಮಾಗಿ 80+ ಸ್ಕೋರ್ ಮಾಡ್ತೀರಾ. ಸೊ ವರಿಯಾಗ ಅವಶ್ಯಕತೆ ಇಲ್ಲ, ಆರಾಮಾಗಿ ಸ್ಕೋರ್ ಮಾಡಬಹುದು. ಆ್ಯಂಡ್ ಇದು ಅಷ್ಟೊಂದೇನು ಕಷ್ಟ ಅಲ್ಲ ಓದಲಿಕ್ಕೆ. ಬಿಕಾಸ್ ಈಗ ಅಕಸ್ಮಾತ್ ಪೇಪರ್ ಸಿಕ್ಕಿಬಿಡ್ತು ಅಂದ್ಕೊಳ್ಳಿ, ಇವತ್ತು ನಾಳೆ ಪೇಪರು ಓದಲ್ಲ ನೀವು, ಓದ್ತೀರಾ. ಅದೇ ಥರನೂ ಇಲ್ಲಿದೆ, ಇಲ್ಲಿ ಕ್ವಶನ್ ಇದೆ, ಇಲ್ಲಿ ಆನ್ಸರ್ ಇದೆ, ಆರಾಮಾಗಿ ನೋಡಿ ಕ್ವಶನ್ ನೋಡ್ಕೊಳ್ಳಿ, ಇಲ್ಲಿ ಆನ್ಸರ್ ನೋಡ್ಕೊಳ್ಳಿ, ಕಲ್ತ್ಕೊಂಡು ಹೋಗಿ ಆಯಿತಾ. ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಿ ಇರತಕ್ಕಂಥದ್ದು ಲೈಕ್ ಒಂದು ಒಳ್ಳೆ ಮಾರ್ಕ್ಸ್ ಬರುತ್ತೆ ನಿಮಗೆ ಆಯಿತಾ. ಸೊ ಅದೆಷ್ಟಾಗಿತ್ತು ಇದು. ಆ್ಯಂಡ್ ನಿಮಗೆ ಒಳ್ಳೆ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕಾ, ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂತ ಇರೋರು ನಿಮ್ಮ ಪ್ರಿಪರೇಟರಲ್ಲಿ ಆಗಿರ್ಬೋದು, ಮಿಡ್ ಟರ್ಮಲ್ಲಿ ಆಗಿರ್ಬೋದು ಒಳ್ಳೆ ಸ್ಕೋರ್ ಮಾಡಿರ್ತೀರ ಅಂತ ಅನ್ಕೋತೀನಿ. ಆ್ಯಂಡ್ ನಿಮಗೆ ಹೋಪ್ಸ್ ಇರುತ್ತೆ ನಿಮ್ಮ ಕಾಲೇಜವ್ರ ಮೇಲೆ, ಲೈಕ್ ಅಲ್ಲ ನಿಮ್ಮ ಕಾಲೇಜವ್ರಿಗೆ ನಿಮ್ಮ ಮೇಲೆ ಹೋಪ್ಸ್ ಇರುತ್ತೆ, ಲೈಕ್ ಈ ಹುಡುಗ ಒಳ್ಳೆ ಮಾರ್ಕ್ಸ್ ತೆಗಿಬೋದು, ಈ ಹುಡುಗಿ ಒಳ್ಳೆ ಮಾರ್ಕ್ಸ್ ತೆಗಿಬೋದು ಅಂತ ಅಂದ್ಬಿಟ್ಟು. ಸೊ ಅವರು ನಿಮಗೆ ಇಂಟರ್ನಲ್ಸಲ್ಲಿ ಆಗಿರ್ಬೋದು, ಪ್ರಾಕ್ಟಿಕಲ್ಸಲ್ಲಿ ಆಗಿರ್ಬೋದು ಅಡ್ಜಸ್ಟ್ಮೆಂಟ್ ಮಾಡಿ ಔಟ್ ಆಫ್ ಔಟ್ನೇ ಕೊಟ್ಟಿರ್ತಾರೆ. ಸೊ ಅವ್ರ ನಂಬಿಕೆನ ಉಳಿಸ್ಕೋಬೇಕಾಗಿರುತ್ತೆ, ನಿಮ್ಮ ಜವಾಬ್ದಾರಿ. ಏನೇನು ಸಾಧ್ಯ ಆಗುತ್ತೆ ಓದಲಿಕ್ಕೆ ಎಲ್ಲನೂ ಓದಿ ಆ್ಯಂಡ್ ಎಲ್ಲ ಕಾಮಾಗೆ ತೊಗೊಳ್ಳಿ. ಆ್ಯಂಡ್ ನಿಮ್ಮ ಪೇಪರ್ ಈಸಿ ಇರುತ್ತೆ, ಸ್ಟ್ರೆಸ್ ಆಗೋ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ನಮ್ಮದು 2019 ಬ್ಯಾಚು ಅವಾಗಷ್ಟೇ ಡೆಡ್ಲಿಯಾಗಿ ಕೇಳಿದ್ರು ಪೇಪರ್ನ. ಬಿಕಾಸ್ ಬಿಲೀವ್ ಮೀ, ಆವಾಗ ಕ್ವಶನ್ಸ್ ಯಾವ ರೀತಿ ಬಂದಿತ್ತು, ಯಾವ ಕಡೆಯಿಂದ ಬಂದಿತ್ತು, ಕೆಲವೊಂದಷ್ಟು ಕ್ವಶನ್ಸ್ಗಳು ನನಗೆ ಗೊತ್ತೇ ಇರಲಿಲ್ಲ ಆಯಿತಾ. 1 ವರ್ಡ್ ಕ್ವಶನ್ಗಳು CET ರೇಂಜ್ ಕ್ವಶನ್ನ ಕೇಳಿದರು ಆಯಿತಾ. ಅಷ್ಟೊಂದು ಡೀಪಾಗಿ ಏನು ಕ್ವಶನ್ ಕೇಳೋದಿಲ್ಲ ನಿಮಗೆ, ಬಿಕಾಸ್ ಈಸಿನೇ ಇರುತ್ತೆ. ಅದು ಆವಾಗ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅವ್ರ ಹೆಸರು ಸುಬ್ರಹ್ಮಣ್ಯ ಅಂತಲೋ ಬರೋದು ನನಗೆ ಗೊತ್ತಿಲ್ಲ. ತುಂಬ ಜನ ಬೈಕೊಂಡಿದ್ರು ಮಾತ್ರ, ಬಿಕಾಸ್ ತುಂಬ ಜನ ಫೇಲ್ ಆಗಿದ್ರು. ಆ್ಯಕ್ಚುಲಿ ಬಯಾಲಜಿ ಒಂದೇ ಹೋಪ್ಸ್ ಇದ್ದಿದ್ದು ಅವರಿಗೆ. ಬಯಾಲಜಿ ಎಲ್ಲ ಡಯಾಗ್ರಾಮ್ಯಾಟಿಕ್ ಸಬ್ಜೆಕ್ಟು, ಕೆಲವೊಂದು ರಿಪೀಟೆಡ್ ಕ್ವಶನ್ಸ್ ಇರ್ತವೆ, ಅಷ್ಟು ಓದ್ಕೊಂಡ್ಬಿಟ್ರೆ ಸಾಕು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಕೊಬೋದು ಅಂತ ಬಂದಿರ್ತಾರೆ ಆಯಿತಾ, ಅಥವಾ ಪಾಸ್ ಆಗ್ಬೋದು ಅಂತ ಬಂದಿರ್ತಾರೆ. ಅವ್ರಿಗೇನಾಗ್ಬಿಡ್ತು, ಅವ್ರ ನಂಬಿಕೆ ಮೇಲೆ ಏಟ್ ಬಿದ್ದುಬಿಡ್ತು. ಅಂದರೆ ಆ ಪೇಪರ್ನ ಡಿಫಿಕಲ್ಟ್ ಮಾಡಿಬಿಟ್ಟಿದ್ರು ಅವರು ಆಯಿತಾ. ಆ ಪೇಪರ್ ಡಿಫಿಕಲ್ಟ್ ಮಾಡಿದ ಕಾರಣ ಅವರಿಗೆ ಬರೆಯೋಕ್ಕಾಗಲಿಲ್ಲ. ಸೊ ಈಗಾಗ್ಬಿಡ್ತು ಆಯಿತಾ. ಆ ಥರ ಮಾಡ್ಕೊಂಬೇಡಿ ನೀವು. ಇಲ್ಲಿ ಸ್ಕೀಮ್ ಆಫ್ ಎವ್ಯಾಲ್ಯೂಷನ್ ಇದೆ, ಎಷ್ಟು ಮಾರ್ಕ್ಸ್ ಬರುತ್ತೆ, ಎಷ್ಟು ಆನ್ಸರ್ಗೆ ಅಥವಾ ಎಷ್ಟು ಕ್ವಶನ್ಗೆ ಎಷ್ಟು ಆನ್ಸರ್ ಬರೀಬೇಕು ಅಂತ ನೋಡಿಲ್ಲಿದೆ ನೋಡಿ. ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಬೋದು ನೀವು ಇಲ್ಲೇ 1 ಮಾರ್ಕ್ಸ್ ಎಷ್ಟು ಬರೀಬೇಕು, ಅಥವಾ 2 ಮಾರ್ಕ್ಸ್ ಎಷ್ಟು ಬರೀಬೇಕು ಆಯಿತಾ. 3 ಮಾರ್ಕ್ಸ್ ಕ್ವಶನ್ಗೆ ಎಷ್ಟು ಬರೀಬೇಕು, 5 ಮಾರ್ಕ್ಸ್ ಕ್ವಶನ್ಗೆ ಎಷ್ಟು ಬರೀಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದರಲ್ಲಿದೆ. 12 ಪೇಜಸ್ PDF ಆರಾಮಾಗಿ ನೋಡ್ಕೊಂಡು ಬರೀಬಹುದು. ಇಲ್ಲಿ ಡಯಾಗ್ರಾಮ್ ಆಲ್ರೆಡಿ ಇನ್ಕ್ಲೂಡ್ ಮಾಡಿಲ್ಲ ಆಯಿತಾ. ಡಯಾಗ್ರಾಮ್ ಬಿಟ್ಟು ಬೇರೆ ಏನಿದೆ, ಎಷ್ಟು ಮಾರ್ಕ್ಸ್ ಬರೀಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಅದೇ ಥರ ಬೇರೆ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ನೋಡ್ಬೋದು ನೀವು ಇಲ್ಲಿ ಆಯಿತಾ. ಈ ಸ್ಕೀಮ್ ಆಫ್ ವ್ಯಾಲ್ಯೂಷನ್ನ ನೋಡೋದ್ರ ಮುಖಾಂತರ ನಿಮಗೆ ತಿಳಿದು ಬರುತ್ತೆ ಲೈಕ್ ಏನೇನು ಓದಬೇಕು, ಎಷ್ಟೆಷ್ಟು ಮಾರ್ಕ್ಸ್ಗೆ ಅಂತ ಅಂದ್ಬಿಟ್ಟು ಆಯಿತಾ. ಇದು ನೋಡಿ, ಇದು ಕರೆಕ್ಟಾಗಿದೆ PDF. ಈ PDF ನೋಡೋದ್ರ ಮುಖಾಂತರ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಕ್ವಶನ್ಗೆ ಎಷ್ಟು ಆನ್ಸರ್ ಬರಬೇಕು ಅಂತ ಅಂದ್ಬಿಟ್ಟು. ಈ ಥರ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಲ್ಲಿರೋ ಪೇಪರ್ನೆಲ್ಲ ಪ್ರಾಕ್ಟೀಸ್ ಮಾಡ್ರಪ್ಪ ಸಾಕು, ಒಂದು ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. 80+ ಅಂತ ಆರಾಮಾಗಿ ಸ್ಕೋರ್ ಮಾಡ್ಕೋದ್ರೆ ನೀವು ನಿಮ್ಮ ಫೈನಲ್ ಮಾರ್ಕ್ಸಲ್ಲಿ. ಸೊ ಇದು ತುಂಬ ನೆಸಸರಿ. ಬಿಕಾಸ್ ಕೆಲವೊಂದಷ್ಟು ಜನ ಇದು 70% ಜನಕ್ಕೆ ನೆಸಸರಿ ಇರೋದಿಲ್ಲ. ಬಿಕಾಸ್ ಎಲ್ಲರೂ ಟೆಕ್ನಿಕಲ್ ಸೆಕ್ಟರ್ಗೆ ಹೋಗ್ತಾರೆ, ಟು ಸೇ ದಟ್ ಇಂಜಿನಿಯರಿಂಗ್ ಹೋಗ್ತಾರೆ. ಆ್ಯಂಡ್ ಬಾಕಿ ಜನ ಏನಿರ್ತಾರೆ ನೀವೆಲ್ಲ ಬಯಾಲಜಿ ಸೆಕ್ಟರ್ ಅಥವಾ BScಗೆ ಹೋಗುವಂಥದ್ದು. ಸೊ ಬಯಾಲಜಿನ ಚೆನ್ನಾಗಿ ಓದ್ಕೊಳ್ಳೇಬೇಕು, ಚೆನ್ನಾಗಿ ಓದ್ಕೋತಿರುತ್ತೆ ಅನ್ಕೋತೀನಿ. ಸೊ ದಿಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್. ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇದು ಏನಾದರೂ ಮಾತಾಡಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಬಹುದು. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. Thanks for watching. Happy learning.